ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ನೋಡಿ ಸ್ನೇಹಿತರೆ, ನಿನ್ನೆ ನಡೆದಂತ ಒಂದು ಬಜೆಟ್ ಮಂಡನೆಯಲ್ಲಿ 2025 ಮತ್ತು 26ನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. 18 ವರ್ಷ ಮೇಲ್ಪಟ್ಟವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬೀದಿ ವ್ಯಾಪಾರಿಗಳಿಗೆ ಖುಷಿ ಕೊಟ್ಟಿದ್ದಾರೆ. ಮತ್ತೆ ಯಾರು ಸಾಲ ಪಡಿಬೇಕಂತ ಇದ್ರಲ್ಲ, ಇಲ್ಲಿ ತನಕ ಮೈಕ್ರೋ ಫೈನಾನ್ಸ್ ಆಗಬಹುದು ಸಂಘಗಳಲ್ಲಿ ಹತ್ರ ಹೋಗಿ ಸಾಲನ ಪಡ್ಕೋತಾ ಇದ್ರೆ, ಆದ್ರೆ ಇನ್ನು ಮುಂದೆ ಸರ್ಕಾರದಿಂದಾನೇ ನಿಮಗೆ ಸಾಲ ಅಂದ್ರೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರೋದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ವಿಡಿಯೋ ಮಾಡಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಫೈಂಡ್ ಟು ಫೈಂಡ್ ತಿಳಿಸ್ಕೊಡ್ತಾನೆ. ಈಗ ಮಹಿಳಾ ಅಭ್ಯರ್ಥಿ ತಿಳಿಸ್ತಾ ಇರೋದು ಏನು ಮಹಾಲಕ್ಷ್ಮಿ ಯೋಜನೆ ಇದೆಯಲ್ಲ, ಅದಕ್ಕೆ 7,500 ರೂಪಾಯಿ ಅಂತ ಹೇಳ್ತಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಮತ್ತು ಅದೇ ರೀತಿಯಾಗಿ ಈಗ ಯಾವ್ಯಾವ ಒಂದು ವರ್ಗದವರಿಗೆ ಎಷ್ಟು ಸಾಲ ಕೊಟ್ರೆ ಯಾವ ರೀತಿಯಾಗಿ GST ಇರತ್ತ ಅಥವಾ ಟ್ಯಾಕ್ಸ್ ಇರತ್ತ ಅದ್ರ ಬಗ್ಗೆ ಮಾತಾಡ್ತಾನೆ. ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಅರ್ಧ ಗಿರ್ದ ಪೂರ್ತಿ ನೋಡಿದ್ರೆ ಅರ್ಥ ಆಗತ್ತೆ, ಅರ್ಧ ಗಿರ್ದ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ವಿಡಿಯೋ ಎಂಡಿವರೆಗೆ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಮೀಡಿಯಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಉಚಿತವಾಗಿರತ್ತೆ. ಬನ್ನಿ ಸಾತ್ರೆ, ಈ ಒಂದು 2025 ಮತ್ತು 26ನೇ ಸಾಲಿನಲ್ಲಿ ಏನು ಬಜೆಟ್ ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫೈಂಡ್ ಟು ಫೈಂಡ್ ಅನ್ನ ತಿಳಿಸ್ಕೊಡ್ತಾನೆ. ವಿಡಿಯೋ ಎಂಡ್ವರೆಗೆ ನೋಡಿ. ಮೊದಲನೇದಾಗಿ GST ತಿಳ್ಕೊಬೇಕಾಗತ್ತೆ. ಈ ಒಂದು ಮಹಾಲಕ್ಷ್ಮಿ ಯೋಜನೆ ಪಡ್ಕೋಬೇಕಂದ್ರೆ GST ತಿಳ್ಕೊಬೇಕು, ಅದನ್ನ ತಿಳಿಸ್ಕೊಡ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು GST ಇರತ್ತಂತೆ ಅಂದ್ರೆ ತೆರಿಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸುಮಾರು 0ದಿಂದ 4 ಲಕ್ಷ ಏನಾದ್ರು ನಿಮ್ದು ಹಣ ಇತ್ತಂದ್ರೆ ಬ್ಯಾಂಕ್ ನಲ್ಲಿ ಆಗ್ಬಹುದು, ಏನಾದ್ರು ತೆರಿಗೆ ಇತ್ತಂದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಆಗ್ಬಹುದು, ರಾಜ್ಯ ಸರ್ಕಾರದಿಂದ ಆಗ್ಬಹುದು, ಟ್ಯಾಕ್ಸ್ ಬೀಳಲ್ಲ. ಇದೊಂದು ತಿಳಿಯಲಿ ಇಟ್ಕೊಳ್ಳಿ. 4 ಲಕ್ಷ ತನಕ ಏನಾದ್ರು ನಿಮ್ದು ಹಣ ಇತ್ತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ₹1 ಕೂಡ ನಮಗೆ ತೆರಿಗೆ ಕಟ್ಟುವ ಅವಕಾಶ ಇರೋದಿಲ್ಲ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಪಾಯಿಂಟ್ ನಂಬರ್ 2, 4 ಲಕ್ಷದಿಂದ 8 ಲಕ್ಷ ಏನಾದ್ರು ನಿಮ್ಮೊಂದು ಹಣ ಬ್ಯಾಂಕ್ ನಲ್ಲಿ ಆಗ್ಬಹುದು ಎಲ್ಲರೂ ಇತ್ತಂದ್ರೆ ನೀವು 15% ಆಗಿ ನೀವು ಬಡ್ಡಿಯನ್ನ ಕಟ್ಟಬೇಕು, ಸಾರಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. ಇನ್ನು 8 ಲಕ್ಷದಿಂದ 12 ಲಕ್ಷ ಏನಾದ್ರು ನಿಮ್ದು ಹಣ ಇತ್ತಂದ್ರೆ ಅದಕ್ಕೆ 10% ಬಡ್ಡಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಬಾಯಿಗೆ ಬಡ್ಡಿನ ಬರ್ತಾ ಇದೆ, ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದ ನಂತರ 12 ಲಕ್ಷದಿಂದ 16 ಲಕ್ಷ ನಿಮ್ಗೆ ಏನಾದ್ರು ಹಣ ಇತ್ತಂದ್ರೆ 15% ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 16 ಲಕ್ಷದಿಂದ 20 ಲಕ್ಷ ಏನಾದ್ರು ನಿಮ್ ಹಣ ಇತ್ತಂದ್ರೆ 20% ಅಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 20 ಲಕ್ಷದಿಂದ 24 ಲಕ್ಷ ಏನಾದ್ರು ಹಣ ಇತ್ತಂದ್ರೆ ಬ್ಯಾಂಕ್ ಆಗ್ಬೋದು ಎಲ್ಲಾದ್ರೂ ಇತ್ತಂದ್ರೆ 25% ಅಷ್ಟು ಒಂದು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅದ ನಂತರ 24 ಲಕ್ಷಕ್ಕಿಂತ ಹೆಚ್ಚು ನಿಮ್ಗೆ ಏನಾದ್ರು ಹಣ ಇತ್ತಂದ್ರೆ ಅದಕ್ಕೆ 30% ಅಷ್ಟು ಒಂದು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 24 ಲಕ್ಷಕ್ಕಿಂತ ಅದಕ್ಕೆ ಹೆಚ್ಚಿತ್ತಂದ್ರೆ 24 ಲಕ್ಷಕ್ಕಿಂತ ಹೆಚ್ಚಿತ್ತಂದ್ರೆ ಒಟ್ಟಾರೆ ಎಷ್ಟೇ ಇರ್ಬೋದು, 24 ಲಕ್ಷಕ್ಕಿಂತ ಹೆಚ್ಚು ಇರಬಹುದು, 50 ಆಗ್ಬಹುದು, 1 ಕೋಟಿ ತನಕ ಇರ್ಬೋದು. 30% ಬಡ್ಡಿ ಕಟ್ಟಲೇಬೇಕು ಸರ್ಕಾರಕ್ಕೆ. ಇದೊಂದು ಹೊಸ ರೂಲ್ಸ್ 2025ರ ಬಜೆಟ್ ಮಂಡನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ, ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಬಡ್ಡಿ ಇಲ್ಲದೆ ಸಾಲ ಕೊಡ್ತಿದ್ದಾರೆ. ಇದೊಂದು ಫೈನ್ ನಂಬರ್ ಕೊಟ್ಟಿದ್ದಾರೆ. ಅದ ನಂತರ ಈ ಒಂದು ಮಹಿಳಾ ಅಭ್ಯರ್ಥಿ ಬೀದಿ ವ್ಯಾಪಾರದಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡ್ತಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಇನ್ನು ಬಡವ ನಿರ್ಮಿತ ಗುರಿ ಅಂದ್ರೆ ಈ ಒಂದು ವಿಕಾಸ ಭಾರತ ಒಂದು ಗುರಿಯನ್ನು ಬಡವರಿಗೆ ಸಪೋರ್ಟ್ ಮಾಡೋದು ಅಂದ್ರೆ ಸಂಪೂರ್ಣವಾಗಿ ಬಡತನ ಹೋಗಲಾಡಿಸೋದು, ಈ ಒಂದು ದಿಟ್ಟದಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಹಾಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಈಗ ಈ ಒಂದು ಮಹಿಳಾ ಅಭ್ಯರ್ಥಿ ಕೂಡ ಮಹಾಲಕ್ಷ್ಮಿ ಯೋಜನೆ ಜಾರಿ ಮಾಡಿದಾರಂತೆ. ಇದು ನಿರ್ಮಲಾ ಸೀತಾರಾಮ್ ಅವರೇ ತಿಳಿಸ್ಕೊಟ್ಟಿದಾರಂತೆ. ಒಂದು ಮಹಾಲಕ್ಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ. ಅದು ಮೊನ್ನೆ ನಿಮ್ಗೆ ಏನು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕಲ್ಲ, ಅದರ ಸಲುವಾಗಿ ಸುಮಾರು 8,300 ರೂಪಾಯಿ ತಿಳಿಸ್ಕೊಟ್ಟಿದ್ರು. ಆದ್ರೆ ಅದ್ರ ಬಳಿಕ ಈಗ ಈ ಒಂದು BJP ಪಕ್ಷದವರು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಇದೆಯಲ್ಲ ಅದನ್ನ BJP ಪಕ್ಷನ ಗೆಲ್ಬೇಕಂತೇಳಿ 2000 ಮುಂದ್ಗಡೆ ಈಗೇನು ಬರುತ್ತಲ್ಲ ಚುನಾವಣೆ, ಅದರಲ್ಲಿ BJP ಪಕ್ಷನ ಗೆಲ್ಬೇಕಂತೇಳಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರಾ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇದೆ. ಅದ್ರ ಬಗ್ಗೆನೆ ಈ ಒಂದು ಡೀಟೇಲ್ಸ್ ಅನ್ನ ತಿಳಿಸ್ಕೊಂಡು ನಿಮಗೆ ತಿಳಿಸ್ತಾ ಇರೋದು. ಇದ್ರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನೋಡಿ. ಕೆಲವು ಜನ ಈ ರೀತಿಯ ಮಾಹಿತಿ ಹೇಳ್ತಿದ್ದಾರೆ. ಈಗ ಮಹಾಲಕ್ಷ್ಮಿ ಯೋಜನೆ ರಿಲೀಸ್ ಮಾಡಿದ್ದಾರೆ, ಅದಕ್ಕೆ ಅರ್ಜಿ ಸಲ್ಲಿಸಿ ಅಂತೇಳಿ. ಆ ಒಂದು ಮಹಾಲಕ್ಷ್ಮಿ ಯೋಜನೆ ರಿಲೀಸ್ ಮಾಡಿದ್ರ ಅಂತಾರಲ್ಲ, ಅದು ಸುಳ್ಳು ಸುದ್ದಿ ಆಗಿರತ್ತೆ. ಅದ್ರ ಬದಲಿಗೆನೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ನಿಮಗೆ 1 ಲಕ್ಷದಿಂದ 5 ಲಕ್ಷ ತನಕ ಸಾಲ ಕೊಡ್ತಾರೆ ಮಹಿಳೆಯರಿಗೆ. ಅದಕ್ಕೆ ಸಾಲ ಅಂದ್ರೆ ಅದಕ್ಕೆ ಬಡ್ಡಿ ಇರಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ ಒಂದು ಬಡ್ಡಿ ಇಲ್ಲದೆ ಸಾಲ ಕೊಡ್ತಿದ್ದಾರೆ ಮಹಿಳೆಯರು ಮುಂದ್ಗಡೆ ಹೋಗ್ಬೇಕಂತೇಳಿ ಈ ಒಂದು ಯೋಜನೆಯಲ್ಲಿ ಜಾರಿ ಮಾಡಿರ್ತಾರೆ. ಆ ಒಂದು ಯೋಜನೆ ತಿಳಿಸ್ಕೊಡ್ತಾನೆ ಮುಂದ್ಗಡೆ. ಅಂದ್ರೆ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡಲ್ಲ, ವರ್ಷದಲ್ಲಿ 5-6 ಲಕ್ಷ ಕೊಡ್ತಾರೆ. ಅದನ್ನೇ ನೀವು ಇಟ್ಕೊಂಡು ಮುಂದ್ಗಡೆ ಆ ಒಂದು ಮತ್ತೆ ಏನಾದ್ರು
ಸೌಲಭ್ಯ ಆತಂದ್ರೆ ನಿಮ್ಗೆ ಏನಾದ್ರು ಅನುಕೂಲ ಆತಂದ್ರೆ ಮತ್ತೆ ವಾಪಸ್ ಅದೇ ಒಂದು ಸಾಲ ಸರ್ಕಾರಕ್ಕೆ ಕಟ್ಟಬೇಕು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್